ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ, ಇಟ್ಸ್ ಜಸ್ಟ್ ಅ ಡರ್ಮಾಕೋ ಅವ್ರದ್ದು ಪೀಲ್ ಸೊಲ್ಯೂಷನ್. ಇದನ್ನು ವೀಕ್ಲಿ 2 ಟೈಮ್ಸ್ ಹಾಕಿದ್ರೆ ನಿಮ್ಗೆ ಏನು ಸನ್ ಟ್ಯಾನ್ ಆಗಿರುತ್ತೆ ಅದು ಖಂಡಿತವಾಗ್ಲೂ ರಿಮೂವ್ ಆಗುತ್ತೆ. ನನಗೆ ಟೈಮ್ ಇಲ್ದಿರೋ ಕಾರಣ ನಾನು ಮಂತ್ಲಿಗೆ 2 ಟೈಮ್ಸ್ ಹಾಕ್ತೀನಿ, ಆದ್ರೂ ಅದು ಬೆಸ್ಟ್ ರಿಸಲ್ಟ್ ಕೊಡ್ತಿದೆ. ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಬಿಗಿನರ್ಸ್ ಆಗಿದ್ರೆ ಜಸ್ಟ್ 5 ಮಿನಿಟ್ಸ್ ಹಾಕಿ, ನಿಮ್ಗೆ ಅಭ್ಯಾಸ ಇದ್ದರೆ 10 ಮಿನಿಟ್ಸ್ ಹಾಕಿ. ಇದು ಹಾಕಿ 5 ಮಿನಿಟ್ಸ್ ಆದಮೇಲೆ ನೀಟಾಗಿ ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು, ಯಾವುದೇ ಫೇಸ್ ವಾಶ್ ಹಾಕಂಗಿಲ್ಲ. ಈ ಪೀಲ್ ಸೊಲ್ಯೂಷನ್ ಹಾಕಾದ್ಮೇಲೆ ಯಾವುದೇ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಹಾಕಂಗಿಲ್ಲ 24 hours, ಯಾವುದೇ ಆ್ಯಕ್ಟಿವ್ ಸಿರಮ್ಸ್ ಕೂಡ ಹಾಕೋ ಹಾಗಿಲ್ಲ. ಆ್ಯಂಡ್ ಇದನ್ನು ಹಾಕಾದ್ಮೇಲೆ 24 hours ನೀವು ಸನ್ಗೆ ಎಕ್ಸ್ಪೋಸ್ ಮಾಡಬಾರ್ದು. ಇದನ್ನು ಹಾಕೋದ್ರಿಂದ ಎಲ್ಲರೂ ಅನ್ಕೊಬೋದು ಬೆಳ್ಳಗಾಗ್ಬಿಡ್ತೀವಿ ಅಂತ, ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಸ್ಕಿನ್ ಟೋನ್ ಏನಿದೆ ಅದೇ ಕಲರ್ ಇರುತ್ತೆ, ಬಟ್ ಇದು ಜಸ್ಟ್ ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ ಅಷ್ಟೇ. ನಂದು ಫ್ಯಾಟ್ ಲಾಸ್ ಜರ್ನಿ ಮುಗ್ದಿದೆ. ಅದು 6 ಮಂತ್ಸಲ್ಲಿ ನಾನು 10-12 kgs ಏನೋ ಕಮ್ಮಿ ಆಗಿದ್ದೀನಿ. ಬಟ್ ಅದರಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಏನು ಅಂತ ಅಂದರೆ, ಪ್ರಾಪರ್ ಡಯಟನ್ನ ಮೇಂಟೈನ್ ಮಾಡಿದೆ, ಪ್ರಾಪರ್ ವರ್ಕೌಟ್ ಮಾಡಿದೆ, ಲೈಕ್ ಕಮ್ಮಿ ಊಟ ಮಾಡಿಕೊಂಡು ವರ್ಕೌಟ್ ಹೆವಿ ಮಾಡಿಕೊಂಡು ಸ್ಟ್ರೆಸ್ ತೊಗೊಂಡು ಈ ಥರ ಎಲ್ಲ ವರ್ಕೌಟ್ ಮಾಡಿ ಅನ್ಹೆಲ್ದಿ ಫ್ಯಾಟ್ ಲಾಸ್ ಆಗಿದ್ದೀನಿ. ಸೊ ನೆಕ್ಸ್ಟ್ ನಾನು ಮಾಡ್ತಾ ಇರೋದು ವೆಯ್ಟ್ ಗೇನ್. ಸೊ ಮಸಲ್ಸ್ ಗೇನ್, ಆ್ಯಕ್ಚುಲಿ ವೆಯ್ಟ್ ಗೇನ್ ಅಲ್ಲ, ಮಸಲ್ಸ್ ಗೇನ್ಗೆ ಇದೇ ಥರ ಮತ್ತೆ ಮಿಸ್ಟೇಕ್ ಆಗಬಾರ್ದು ಅಂತ ಪ್ರಾಪರ್ ಡಯಟ್ ಆಗಲಿ ಪ್ರಾಪರ್ ವರ್ಕೌಟ್ ಆಗಲಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಲ್ಯಾನಲ್ಲಿ ನನಗೆ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು 3 ಹೊತ್ತು ಅಡುಗೆ ಮಾಡೋಕ್ಕಾಗಲ್ಲ. ನನಗೆ 3 ಹೊತ್ತಿಗೆ ಆಗೋ ಹಾಗೆ ಬೆಳಗ್ಗೆನೇ ನಾನು ಎಲ್ಲದಕ್ಕೂ ಕುಕ್ ಮಾಡಬೇಕು ಆ್ಯಂಡ್ ಮಧ್ಯಾಹ್ನಕ್ಕೆ ಊಟನೂ ತೊಗೊಂಡೋಗ್ಬೇಕು. ಸೊ ಅದಕ್ಕೆ ಹೀಗೆ ಅನುಕೂಲ ಆಗುತ್ತೋ ಆ್ಯಂಡ್ ನನ್ನ ವರ್ಕೌಟ್ಗೆ ಹೇಗೆ ಅನುಕೂಲ ಆಗುತ್ತೋ ಎಲ್ಲನೂ ನೋಡಿಕೊಂಡು ಪ್ರಾಪರಾಗಿ ಬರ್ಕೋತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಇದು ನಂದು ವರ್ಕೌಟ್ ಪ್ಲ್ಯಾನ್ ಮತ್ತು ಡಯಟ್ ಪ್ಲ್ಯಾನ್. ಸೊ ನಾನು ವೀಕ್ಲಿ 2 ಡೇಸ್ಗೆ ಒಂದೇ ಮೀಲ್ನ ಪ್ರಿಫರ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನನಗೆ ಸ್ಟ್ರೆಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ನಾನು ಯಾಕೆ ಇದನ್ನು ಮಿರರಲ್ಲಿ ಅಣಿಸಿದ್ದೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ನೋಡೋದೆ ಅದಕ್ಕೋಸ್ಕರ. ಇದು ನಂದು ಮಂಡೇ ಮಾರ್ನಿಂಗ್ ರೊಟೀನ್. ಟ್ರೈಸಿಪ್, ಚೆಸ್ಟ್ ಆ್ಯಂಡ್ ಶೋಲ್ಡರ್. ವರ್ಕೌಟ್ ಮಾಡ್ತೀನಿ ಅನ್ನೋ ಹುಮ್ಮಸ್ಸಲ್ಲಿ ಫಸ್ಟ್ ಡೇನೇ ಎಲ್ಲ ವೆಯ್ಟ್ಸ್ನು ಎತ್ತಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೆಕ್ಸ್ಟ್ ಡೇ ನೀವು ಎದ್ದೇಳೋದೇ ಇಲ್ಲ, ಅಷ್ಟು ಬಾಡಿ ಪೇಯ್ನ್ ಬಂದಿರುತ್ತೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಸುಮಾರು ಜನ ಆ ಥರ ಮಾಡ್ತೀರಾ, ಆ ಥರ ತಪ್ಪು ಮಾಡಬೇಡಿ. 1 ವೀಕ್ ಕಂಪ್ಲೀಟಾಗಿ ವಾರ್ಮಪ್ ಮಾಡಿ ಅಥವಾ ನಿಮ್ಮ ಬಾಡಿ ವೆಯ್ಟಲ್ಲೇ ವರ್ಕೌಟ್ ಮಾಡ್ತಾಯಿರಿ. ದೆನ್ 1 ವೀಕ್ ಕಂಪ್ಲೀಟ್ ಆದಮೇಲೆ ವೆಯ್ಟ್ಸ್ನ ಎತ್ತಕ್ಕೆ ಸ್ಟಾರ್ಟ್ ಮಾಡಿ. ಅದು 1 ದಿವಸ ಬಿಟ್ಟು 1 ದಿವಸ, ಆಮೇಲೆ ಅದು ನಿಮ್ಗೆ ಅಭ್ಯಾಸ ಆದಮೇಲೆ ಡೈಲಿ ಮಾಡಿ. ನಾನು ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡಿಕೊಂಡೆ. ವರ್ಕೌಟ್ ಎಲ್ಲ ಕಂಪ್ಲೀಟಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ವೀಡಿಯೋ ಶೂಟ್ ಮಾಡೋಕ್ಕೋದ್ರೆ ನಾನು ವರ್ಕೌಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ. ಈ ಬೀಟ್ರೂಟ್ ಜ್ಯೂಸಲ್ಲಿ ಬೀಟ್ರೂಟ್, ಕ್ಯಾರೆಟ್, ಕುಕುಂಬರ್ ಆ್ಯಂಡ್ ಜಿಂಜರ್ ಇದೆ. ಆಮ್ಲ ಯೂಸ್ ಮಾಡ್ತಿದ್ದೆ, ಬಟ್ ಆಮ್ಲ ಖಾಲಿ ಆಗಿದ್ದರಿಂದ ನಾನು ಕುಕುಂಬರ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಸ್ಕಿನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೇರ್ ಕೇರ್. ಇವಾಗ ನಾನು ತೋರಿಸ್ತಾ ಇರೋ ಶ್ಯಾಂಪು ಬಂದು ಕಲರ್ ಸೇಫ್, ಫ್ರೀ ಆಫ್ ಪ್ಯಾರಬಿನ್ಸ್, ಸಲ್ಫೇಟ್ ಆ್ಯಂಡ್ ಸಿಲಿಕಾನ್. ಈ ಶ್ಯಾಂಪು ಯೂಸ್ ಮಾಡಿದಾಗಿಂದ ಲಿಟ್ರಲಿ ನನಗೆ ಏರ್ ಫಾಲ್ ತುಂಬ ಅಂದರೆ ತುಂಬಾ ಕಮ್ಮಿ ಆಗಿದೆ. ಯಾವುದೇ ಶ್ಯಾಂಪು ಯೂಸ್ ಮಾಡಬೇಕಾದ್ರೂ ಅದಕ್ಕೆ ವಾಟರ್ ಮಿಕ್ಸ್ ಮಾಡಿ ಯೂಸ್ ಮಾಡಿ, ಇಲ್ಲ ಅಂತಂದರೆ ಹೇರ್ ಫಾಲ್ ಖಂಡಿತವಾಗ್ಲೂ ಆಗುತ್ತೆ. ಇಷ್ಟು ವರ್ಷ ನಾನು ಅದೇ ತಪ್ಪು ಮಾಡಿದ್ದು. ನನ್ನ ಅನ್ಹೆಲ್ದಿ ಫ್ಯಾಟ್ ಲಾಸ್ ಲೈಫ್ ಸ್ಟೈಲಿಂದ ನಾನು ಹೇರ್ ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಆ ತಪ್ಪನ್ನ ಮತ್ತೆ ಮಾಡೋಕ್ಕೆ ನಾನು ರೆಡಿ ಇಲ್ಲ. ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಲವ್ ಬ್ಯೂಟಿ ಪ್ಲಾನೆಟ್ ಅವರ ಕಂಡೀಷ್ನರ್. ಆ್ಯಂಡ್ ಇದು ಲ್ಯಾವೆಂಡರ್ ಫ್ಲೇವರ್. ನೀವು ಕೂದಲಿಗೆ ಅಪ್ಲೈ ಮಾಡಬೇಕಾದ್ರೆ ಎಲ್ಲ ಕಡೆಗೂ ಈವೆನಾಗಿ ಅಪ್ಲೈ ಮಾಡಿ, ಬುಡಕ್ಕೆ ಮಾತ್ರ ಹಾಕಕ್ಕೆ ಹೋಗಬೇಡಿ. ಇದನ್ನ ಹಾಕಿ 5 ಮಿನಿಟ್ಸ್ ಆದಮೇಲೆ ಕಂಪ್ಲೀಟಾಗಿ ವಾಟರಲ್ಲಿ ವಾಶ್ ಮಾಡಿ. ನಂದು ಫಸ್ಟ್ ಹೇರ್ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಅನ್ನೋದನ್ನ ಒಂದು ಫೋಟೋ ಹಾಕ್ತೀನಿ ಇಲ್ಲೇ ಮೇಲ್ಗಡೆ, ಅದನ್ನು ನೋಡಿ. ಮತ್ತೆ ಆ ಥರ ಹೆಲ್ದಿ ಹೇರ್ ಆ್ಯಂಡ್ ಥಿಕ್ ಹೇರ್ನ ಬರ್ಸ್ಕೊಬೇಕು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಅದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ನೀವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ನಿಮ್ಮ ಹೆಲ್ತ್ಗಾಗಲಿ, ನಿಮ್ಮ ಹೇರ್ಗಾಗಲಿ, ನಿಮ್ಮ ಸ್ಕಿನ್ಗಾಗಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಫಸ್ಟು ಚೆಕ್ ಮಾಡಿ. ಇಫ್ ಇನ್ ಕೇಸ್ ಅದು ಆಗುತ್ತೆ ಅಂದರೆ ವರ್ಕ್ ಮಾಡಿ, ಇಲ್ಲ ಅಂತಂದರೆ ದಯವಿಟ್ಟು ಯೂಸ್ ಮಾಡಬೇಡಿ. ನಿಮ್ಮ ಅಮೌಂಟು ವೇಸ್ಟ್, ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಓಕೆ, ಹೋಪ್ ಯು ಗೈಸ್ ಎಂಜಾಯ್ ಮೈ ವಿಡಿಯೋ. ಆ್ಯಂಡ್ ಈ ಒಂದು ಜರ್ನಿ ಬಂದು ಇವತ್ತಿಂದ ಸ್ಟಾರ್ಟ್ ಆಗಿರೋದು. ಸೊ ವೆಯ್ಟ್ ಗೇನ್ ಅಂದರೆ ಮಸಲ್ಸ್ ಗೇನ್ ಆ್ಯಂಡ್ ಫ್ಯಾಟ್ ಲಾಸ್ ಮಾಡೋವಂಥ ಒಂದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಇನ್ನು 3 ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಈ ಡಯಟ್ ಪ್ಲ್ಯಾನ್ಸ್, ಮೇಲ್ಗಡೆದು ಬಂದು ವರ್ಕೌಟ್ ಪ್ಲ್ಯಾನ್ಸ್ ಆ್ಯಂಡ್ ಕೆಳಗಡೆದು ಬಂದು ಡಯಟ್ ಪ್ಲ್ಯಾನ್ಸ್. ಸೊ ಈ ಎರಡನ್ನ ನಾನು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸು ತಂದು ಇಟ್ಕೊಂಡಿದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬಿಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.